ನನ್ನೊಂದು ಕೊನೆಯಲ್ಲಿ ಹೇಳ್ತೀನಿ, ನನ್ನೊಂದು ಆಸೆ ಇದೆ. ಡಿ ಕೆ ಶಿವಕುಮಾರ್ ಸಾಹೇಬರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಸರ್, ನಾವು ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ನಮ್ಮ ಸುರೇಶ್ ಅವರು ಸೋಲ್ತಾರಂತ. ನಾವು ಕನಸು ಮನಸ್ಸಲ್ಲೂ ಯೋಚನೆ ಮಾಡಿಲ್ಲ. ಜನಗಳಿಗೆ ಈಗ ಅರ್ಥ ಆಗಿದೆ, ಈಗ ಗೊತ್ತಾಗ್ತಾ ಇದೆ ಸರ್. ನನ್ನ ಅನಿಸಿಕೆ, ನಿಮಗೆ ಚನ್ನಪಟ್ಟಣ ರಾಮನಗರ ಜಿಲ್ಲೆ ಬಗ್ಗೆ ಭಾಳಷ್ಟು ನಿಮ್ಮ ಕಾಳಜಿ ಇದೆ, ಭಾಳಷ್ಟು ನೀವು ಆಸೆನೂ ಇಟ್ಕೊಂಡಿದ್ದೀರಾ, ಭಾಳಷ್ಟು ಅಭಿವೃದ್ಧಿ ಮಾಡಬೇಕಂತ ತಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ. ಅಂದರೆ ನಾನು ಚನ್ನಪಟ್ಟಣ ಒಂದು ಅನಾಥ ಆಗಿಬಿಟ್ಟಿದೆ ಸರ್. ಅದಕ್ಕೆ ಸರಿ ಹೋಗ್ಬೇಕಾದ್ರೆ, ಅಭಿವೃದ್ಧಿ ಆಗಬೇಕಾದ್ರೆ ಒಬ್ಬರೇ ಒಂದು ವ್ಯಕ್ತಿ ಇಲ್ಲ ಸರ್, ಅದು ಸುರೇಶಿಂದ ಮಾತ್ರ ಸಾಧ್ಯ. ನನ್ನ ಅಭಿಪ್ರಾಯ ಸರ್, ನನ್ನ ಪಕ್ಷ ತೀರ್ಮಾನ ಮಾಡೋದು ನಾನು ಮಾಡೋಕ್ಕಾಗಲ್ಲ. ನನ್ನ ಅಭಿಪ್ರಾಯ ನಾನು ಹೇಳ್ಬೋದು. ಅನಾಥರಾಗಿದ್ದಾರೆ ಸರ್ ಜನ ಎಲ್ಲ. ಎತ್ತಿ ಮಗೋನೆ ಹೀಗಿತ್ತು ಮೇಲೋಗ ಹೋದಾಗ ಎತ್ತಿ ಮಗೋನೆ ಹೀಗಿನಿ ಎಲ್ಲರ ಅನಾಥ ಆಗಿದ್ದಾರೆ ಸರ್. ಈ ತಾಲೂಕೇನಾರ ಒಳ್ಳೇದಾಗಬೇಕಾದ್ರೆ ನಿಮ್ಮ ಚನ್ನಪಟ್ಟಣ ಬಗ್ಗೆ ಪ್ರೀತಿ ಇದ್ರೆ ಮಾನ್ಯ ಸುರೇಶ್ ಅವ್ರಿಗೆ ರೆಕಮೆಂಡ್ ಮಾಡಿ ಹೈಕಮಾಂಡ್ಗೆ ಸುರೇಶ್ ಅವ್ರು ಕೊಡಬೇಕಂತ ನನ್ನ ಇದು ಹೇಳ್ತಾ, ದಯಮಾಡಿ ಯಾರು ತಪ್ಪಾಗಿ ಭಾವಿಸ್ಬಾರ್ದು. ಇನ್ನು ಭಾಳ ಜನದಲ್ಲಿ ಗೊಂದಲ ಇದೆ, ಭಾಳ ಜನ ಕೌನ್ಸಿಲರ್ಗಳು ಬಂದು ಹೇಳ್ತಾ ಇದ್ರು, ಸ್ವಲ್ಪ ದಯಮಾಡಿ ಎರಡು ಮಾತು ನೀವು ಉರ್ದುದಲ್ಲಿ ಹೇಳ್ಬಿಡಿ. ಟೋಟಲಿ ಇಲ್ಲಿ 2,500 3,000 ಅರ್ಜಿಗಳು ಬಂದಿರೋದು, ಅದ್ರಲ್ಲಿ ಬರೀ 307 ಜನ ಕೊಡೋಕ್ಕೆ ಸಾಧ್ಯ ಆಯಿತು, ಇನ್ನೂ ಬಾಕಿ ಜನ ಕೊಟ್ಟಿಲ್ಲ, ನಮ್ಮ ಬಂದು ಒತ್ತಡ ಮಾಡ್ತಾರಂತ. ये साइडल जो ही बहुत दिन से तुम्हारे लोगों की अरमान थी माँ, आज वो अरमान हमारे डिप्टी सीएम DK शिवकुमार साहब, सुरेश साहब तुम्हारी अरमान तुम्हारी पूरी कर गई. टोटल अर्जियाँ को 2,800 की 3,000 अर्जियाँ होंगी माँ. उसके अंदर 307 घरान देना कर को डिसाइड कर को आप उठा को देखो ही. आने वाले दिनों के अंदर हमें पूरा सर्वे करानी, जिस के भी साइडा नहीं उनको सब साइडा देने की जवाबदारी शिव कुमार साहब, सुरेश साहब, जमीर अहमद खान लेको करा को दी सर. ಇನ್ನೊಂದು ಕೊನೆಯಲ್ಲಿ ನನ್ನ ಮಾತು ಮುಗಿಸೋಕೆ ಮುಂಚೆ ಸರ್, DK ಶಿವಕುಮಾರ್ ಸರ್ ಒಂದು ಆಸೆ ನಂದು ಇದು ಒಂದಿದೆ ಸರ್. DK ಶಿವಕುಮಾರ್ ಸಾಹೇಬ್ರೆ, ಇವತ್ತು ಒಂದು ನಿಮಿಷ ಕೇಳಪ್ಪ ಸರ್. ಕೊನೆಯಲ್ಲಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಕೊನೆಯಲ್ಲಿ ಇವತ್ತು 2,500ರಿಂದ 2,000 ಅರ್ಜಿಗಳು ಸಟ್ಟೋಡು ಬಂದಿದ್ದು, ಅದರಲ್ಲೂ 307 ಲಾಟ್ರಿ ಮುಖಾಂತರ ನಾವು ಎತ್ತಾ ಇದ್ದೀವಿ ಸರ್. ಭಾಳ ಜನ ಆಸೆ ಇಟ್ಕೊಂಡಿದ್ದಾರೆ ಸರ್, ಭಾಳ ಜನ ಬೀದಿಯಲ್ಲಿದ್ದಾರೆ. ನನ್ನೊಂದು ಮನವಿ, ನಾನು ಸುರೇಶ್ ಅವ್ರಿಗೆ ಒಂದು ನಿಮಿಷ ಅಧ್ಯಕ್ಷರೇ, ನಾನು ಸುರೇಶ್ ಅವ್ರಿಗೂ ಕೇಳ್ಕೊಂಡಿದ್ದೀನಿ ಸರ್. ಈ ಮನೆಗಳು ಏನು ಮಾಡ್ತೀವಿ ಸರ್, ನಾವು 600 ಸ್ಕ್ವೇರ್ ಫೀಟ್ 20x20 20x30 ಕೊಡ್ತಾ ಇದ್ದೀವಿ ಸರ್. 600 ಸ್ಕ್ವೇರ್ ಫೀಟ್ ಸೈಟ್ ಕೊಡ್ತಾ ಇದ್ದೀವಿ ಸರ್. ನಂದೇನಂದರೆ ಈಗ 307 ಜನಕ್ಕೆ 8 ಎಕರೆದಲ್ಲಿ ಏನು ಜಾಗ ಕೊಟ್ಟಿದ್ದೀವಿ ಸರ್, ಅದನ್ನು ನಾವು G+3 ಕಟ್ಬಿಟ್ರೆ ಏನಾಗ್ತದೆ, ಒಂದು 300 ಜನಕ್ಕೆ ಮನೆ ಕೊಡಬೇಕಾಗ್ತದೆ ಸರ್. 500 ಸ್ಕ್ವೇರ್ ಫೀಟ್ ಮನೆ ಆಗ್ತದೆ. क्या बोलिया 307 आदमी को जो साइट देखो ही ना, खाली 307 जन को मिलता, 2,800 जन अर्जियां अंदर गई. मैं साहब को DK शिवकुमार साहब को क्या रिक्वेस्ट कर लिया तो एक जगह में वसती हाउसिंग मिनिस्टर मैं क्या बोले, एक जगह तुमने 600 स्क्वायर फीट की जगह मिलती माँ, तुमने घरा बना को दे तो 500 स्क्वायर फीट के G+3 बना को दे तुम्हें, तो कम से कम 2,500 से 3,000 घरा बन सकती माँ. मैं एक गुजारिश कर लो, चुनना लोगों से भी आपको एक मीटिंग करको, तुम्हें जो बोलती नहीं हमने घरा बना को जो तो मैं घरा बनाने तैयार सर. ಅದು ಮಾಡಿದ್ರೆ ಒಳ್ಳೇದಾಗ್ತದೆ ಸರ್. ಎಲ್ಲರಿಗೂ ಕೊಟ್ಟಂಗೆ 500 ಸ್ಕ್ವೇರ್ ಫೀಟ್ ಸಿಗ್ತದೆ ಸರ್. ಎಲ್ಲರಿಗೂ ಒಂದು 3,000 ಜನ ಕಟ್ಟಾಗ್ತದೆ. ನಾನು ಸುರೇಶ್ ರಾಮಲಿಂಗರೆಡ್ಡಿ ಸಾಹೇಬರು ಒಂದು ಸತಿ ಕರೆಸಿ ಇವತ್ತು ಏನು ಸೈಡ್ ಹಂಚಿದ ಕಾರ್ಯಕ್ರಮ ಮಾಡಿದ್ವಿ, ಹಂಚ್ಬಿಡುವ ಸರ್. ಅವ್ರನ್ನ ಒಪ್ಪಿಗೆ ತೊಗೊಂಡು ನಿಮ್ಮ ಗಮನಕ್ಕೆ ತರ್ತೀವಿ ಸರ್. ಆಮೇಲೆ ಅದು ಮಾಡಿದ್ರೆ ಭಾಳ ಒಳ್ಳೇದಿರ್ತದೆ ಅಂತ ಹೇಳ್ತಾ, ಮುಂದಿನ ದಿನದಲ್ಲಿ ಇನ್ನೊಂದು ಬಾರಿ ಕೈ ಜೋರ್ಸ್ ಮನವಿ ಮಾಡಿ ಕೇಳ್ಕೊಳ್ತೀನಿ. ನಿಮ್ಮ ಅವರು ಚುನಾವಣೆ ಯಾವ ಬೇಕಾದ್ರೆ ಅನೌನ್ಸ್ ಆಗ್ಬೋದು, ಚುನಾವಣೆ ಯಾವ ಬೇಕಾದ್ರೆ ಅನೌನ್ಸ್ ಆಗ್ಬೋದು. ನಿಮ್ಮ ಅಭ್ಯರ್ಥಿ ಯಾರನ್ನಿರಲಿ, ನಿಮ್ಮ ತಲೆಯಲ್ಲಿ ಏನಿರಬೇಕು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರು ನೀವು ಹೇಳಬೇಕು. ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಸಾಹೇಬರು, ರಾಮಲಿಂಗರೆಡ್ಡಿ ಸಾಹೇಬರು, ಜಮೀರ್ ಅಹಮದ್ ಖಾನ್ ಅಂತ ತಿಳ್ಕೊಂಡು ಮಾತಾಡ್ಕೊಡ್ಬೇಕಂತ ನಾನು ಮಾತು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.